ನಾ ಈ ಮನೋವಿಜ್ಞಾನದಲ್ಲ ಒಂದು 2-3 ವರ್ಡ್ ಹೇಳ್ತೀನಿ. ಏನರೇ ಉತ್ತರ ನಮಗ್ ಬರ್ಲಿಲ್ಲ ಅಂದ್ರ ತಲಿ ತೋರಿಸ್ತೀವಿ. ಕೆಲವೊಬ್ರು ಮ್ಯಾನ್ ನೋಡ್ತಾರ, ಕೆಲವೊಬ್ರು ಉಗುರು ಕಡಿತಾರ. ಇವತ್ತರ ಸೈಕಾಲಜಿ ಬೇರೆ ಬೇರೆ ಅದಾವ. ಮತ್ತ ನಾವು ಮಾತನಾಡುವಾಗ ಕೆಲವೊಬ್ರು ಕಿಶದ ಕೈ ಹಾಕಿ ಮಾತಾಡ್ತಾರ, ಕೆಲವೊಬ್ರು ಕೈ ಕಟ್ಕೊಂಡು ನಿಂದಿರ್ತಾರ ಮಾತು ಕೇಳೋ ಹೊತ್ತಿಗೆ, ಮಾತಾಡೋ ಹೊತ್ತಿಗೆ. ಹೌದ್ರೆ? ಇನ್ನ ಕೆಲವೊಬ್ರು ಯಾವಾಗಲೂ ಏನಂದ್ರೆ ಕೈ ಬೆರಳುಗಳು ಅಥವಾ ಕೈಯನ್ನು ಎದುರು ಹಿಡಿದು ಮಾತಾಡ್ತಾರ. ಇವೆಲ್ಲ ಅವರ ಮನೋವಿಜ್ಞಾನದ ಆಟಿಟ್ಯೂಡ್ಸ್ಗಳದಾವ. ಯಾರು ಸಂಕುಚಿತ ಮನಸ್ಸು ಹೊಂದಿರ್ತಾರ, ಯಾರು ತನ್ನನ್ನು ತಾನು ಇನ್ಫೀರಿಯರ್ ಕಾಂಪ್ಲೆಕ್ಸ್, ಎದುರಿನವನಿಕಿತ್ತಾನು ನಾನು ಸಣ್ಣವನು, ಕಡಿಮೆ ಜ್ಞಾನಿ, ಹಿಂಗ ಲಕ್ಷಣ ಇರ್ತಾವಲ್ಲ, ಅವ ಕೈ ಕಟ್ತಿರ್ತಾನ. ಒಟ್ಟು ಅವನಲ್ಲಿ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಬಹಳ ಇರ್ತದ. ಎದುರಿನವ್ರ ಮುಂದೆ ಕೈ ಕಟ್ಟಿ ನಿತ್ತು ಮಾತು ಕೇಳೋರಿಗೆ, ಮಾತಾಡೋರಿಗೆ ಅವರು ನಾ ಅವ್ರಕಿತ್ತನೂ ಬಹಳ ದೊಡ್ಡ ಅದೀನಿ ಅಥವಾ ಅವ್ರಕಿತ್ತ ಬಡವ ಅದೀನಿ, ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇದು. ಎರಡನೆಯದ್ದು, ಯಾರು ಏನದಂದ್ರ ಹಿಂಗ ಕೈ ಮಾತಾಡಿ ಕೈ ತೋರಿಸಿ ಮಾತಾಡ್ತಿರ್ತಾರಲ್ಲ, ಬಹಳ ಮೋಸ್ಟ್ ಕಾನ್ಫಿಡೆಂಟ್ ವರ್ಡ್ಗಳನ್ನು ಯೂಸ್ ಮಾಡ್ತಾರ. ನಾ ಮಾತಾಡಕತ್ತದ್ರದೊಳಗೆ ಏನೂ ತಪ್ಪಿಲ್ಲ, ಬಹಳ ಕರೆಕ್ಟ್ ಹೇಳಕತ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ತದ. ಯಾರು ಕಿಶದ ಕೈ ಹಾಕಿ ಮಾತಾಡ್ತಿರ್ತಾರಲ್ಲ, ಅವರಲ್ಲಿ 2 ಗೊಂದಲ ಇರ್ತಾವ. ನಾ ಮಾತಾಡಕತ್ತದು ಸರಿ ಅದ, ಆದ್ರೂ ಇದ್ರೊಳಗೆ ತಪ್ಪಾದ್ರೆ ಹೆಂಗ ಅನ್ನೋದು. ಅದಕ್ಕ ಹಳ್ಳ್ಯಾಗತ್ತಾರ ದಿಗಲು ಬಡದವ್ರ ಗಪ್ಲಿ ಅಂತಾರಲ್ಲ, ಕದು ಇರ್ತದ. ಇನ್ನ ಹೆಣ್ಣು ಹುಡುಗರ್ದು ಹೇಳ್ತೀನಿ, ಮಾತಾಡಲೇ ಬೇಡ ನಾವ್ ಒಮ್ಮೆ ಹೇಳ್ಬೇಡ ಅಂದ್ರೆ ನಮ್ಮ ಮನ್ಸಿಗತ್ತವ ಮಾತ. ತಲೆ ತಗ್ಗಿಸಿ ಮಾತನಾಡುವುದರ ಲಕ್ಷಣ ಏನ್ ಗೊತ್ತನ್ರಿ? ವಿನಯ ವಿನಮ್ರತೆ ಅಲ್ಲ. ಮಾತಾಡಿದ್ರೆ ತಪ್ಪಾದೀತು ಅನ್ನುವ ಭಯ ಇರ್ತದ ಅವರಿಗೆ, ಅದು ಕಾನ್ಸೆಪ್ಟ. ಎರಡನೆಯದ್ದು ಏನದಂದ್ರ ಹೇಳಿದಕ್ಕೆಲ್ಲ ತಲೆ ಅಳಿಗಾಡಿಸೋದು ಅಥವಾ ಏನಾದ್ರ ಕಾಲಿನಲ್ಲಿ ಏನಾದರೂ ಮೂಮೆಂಟ್ಸ್ಗಳು ಮಾಡ್ತಿದ್ರು ಹೆಣ್ಣು ಹುಡುಗರು ಅಂದ್ರ, ಅವರು ಎದುರಿನ ವ್ಯಕ್ತಿಗೆ ಏನಂದ್ರ ನಾಚ್ಕೊಳ್ಕತ್ತಾರ, ಜಸ್ಟ್ ಅಲ್ಲಿಂದ ಜಲ್ದಿ ಹೊರಗೆ ಹೋಗ್ಬೇಕಾಗ್ಯದ ಅವ್ರು ಆ ವ್ಯಕ್ತಿಯ ಮಾತು ಬಿಟ್ಟು ಅನ್ನಂಗ. ಅಂದ್ರ ಇದರ ಅರ್ಥ ಏನಂದ್ರ ಅಲ್ಲಿ ರೆಸ್ಪೆಕ್ಟ್ ಇರ್ತದ, ಅವ್ರ ವಿರುದ್ಧ ನಾನು ಬಹಳ ಚಿಕ್ಕವಳು ಅನ್ನುವ ಭಾವನೆಗಳಿರ್ತಾವ. ಇನ್ನ ಸ್ಟ್ರೇಟ ಯಾರು ಮಾತು ಹೇಳುವತ್ತಿಗೆ ಮುಖಕ್ಕೆ ಮುಖ ನೋಡಿ ಮಾತಾಡ್ತಾರ, ಅವರಲ್ಲಿ ಒಂದು ಚೂರು ಒಂದು ಗುಂಜಿನೂ ತಪ್ಪೇ ಇಲ್ಲ ಅನ್ನಂಗ. ಅರ್ಥ ಆಯ್ತ್ರೆ? ಇದು ವರ್ಡ್. ಕೆಲವೊಬ್ರು ಏನ್ ಹೇಳಿದ್ರು ಮಾತೇ ಆಡಲ್ಲ. ಹಳ್ಳ್ಯಾಗ ಹಂಗಿದ್ದವ್ರಿಗೆ ಬೇಯ್ತಾರ, ಹಿಂಗ್ಯಾ ಕೂತಿದ್ ಮೂಕ್ ದೇವ್ ಕೂತಂಗತ್ತ. ಅವರಿಗೆ ಏನ್ ಲಕ್ಷಣ ಗೊತ್ತನ್ರಿ? ಬಹಳ ಸಿಂಪಲ್ ಆಗಿ ಹೇಳ್ತೀನಿ, ನೀ ಏನ್ ಹೇಳ್ತಿ ಹೇಳ್ಕೊ ಮೊದಲ, ಡಿಸಿಷನ್ ಆಮೇಲೆ ನಾ ತೋತೀನಿ ಅಂದಂಗ. ಅವ್ರ ಗಪ್ ಅದಾರ ಅಂದ್ರೆ ಇದ್ರ ಅರ್ಥ ಒಪ್ಕೊಂಡಾರತ್ತಲ್ಲ, ಎದುರಿ ನಾವು ಸರಿ ಅದನೋ ತಪ್ಪದನೋ ಜಜ್ಮೆಂಟ್ ಮಾಡ್ತಾ ಇರ್ತಾರ ಅವ್ರು. ಇವು ಇರ್ತಾವ. ಕರೆಕ್ಟ್ ಐತ್ರೆ? ಪಟಕ್ಕನೆ ತಪ್ಪಾಗನ ಉಗುರ್ತಿರ್ತಾರಲ್ಲ, ಅದರ ಮೀನಿಂಗ್ ಏನಂದ್ರ ತನ್ನಗ ತಾನು ಹಿಂಸೆ ಪಟ್ಕೋತಾನ ಅಂದಂಗ. ಅವ ತನಗ ತಾನೇ ಹಿಂಸೆ, ಯಾಕಂದ್ರ ತನಗ ತಾನೇ ಡುಬ್ಬ ಬಡ್ಕೊಳಕ್ ಅವಕಾಶ ಇಲ್ಲಲ್ಲ, ಅದಕ್ಕೆ ತನ್ನನ್ನ ತಾನೇ ಹಿಂಸಾತ್ಮಕವಾದ ರೂಪ ರೀ ಅದು. ನಂದು ತಪ್ಪಾಯ್ತು ಅಲ್ಲ ಅಂತೇಳಿ ಎಲ್ಲೋ ಪಶ್ಚಾತ್ತಾಪ ಪಡ್ತಿರ್ತಾನ. ತಲೆಯೊಳಗ ಕೈ ಆಡಿಸ್ಕೊಂಡು ವಿಚಾರ ಮಾಡ್ತಿರ್ತಾರಲ್ಲ, ಅವರು 100% ನೆನಪಿಸ್ಕೋತಾರ, ಗ್ಯಾರಂಟಿ ವಾಪಸ್ ನೆನಪಿಗೆ ತರ್ತಾರ. ಅವ್ರು ಮ್ಯಾಗ ಮುಗುಲ್ ನೋಡ್ತಾರಲ್ಲ, ಅವ್ರಿಗೆ ಏನೂ ತಿಳಿಯಲ್ಲ. ಆಟ ದೊಡ್ಡ ಮುಗುಲ್ದಾಗ ಎಲ್ಲಿ ಕಾಣಿಸ್ಬೇಕದು, ಏನೂ ತಿಳಿಯಲ್ಲ. ಇವು ಮನೋವಿಜ್ಞಾನದ ಲಕ್ಷಣಗಳದ ಬರ್ತಾವ ಸರ. ಯಾಕಂದ್ರ ನಾನು ಕ್ರಿಮಿನಾಲಜಿ ಅನ್ನೋ ಸಬ್ಜೆಕ್ಟ್ ಓದೀನಿ, KS ಮೇನ್ಸ್ ಬರೆಯುವತ್ತಿಗೆ. ಅದ್ರೊಳಗ ಇದು ಒಂದು ಪಾರ್ಟ್ ಬರ್ತವ. ಹೇಳ್ತೀರ ಕ್ರೈಮ್ಸ್ ಮಾಡುವವರ ಎಟಿಟ್ಯೂಡ್ಸ್ ಹೆಂಗಿರ್ತ ಸರ? ಮುಖದ ಲಕ್ಷಣಗಳ ಮ್ಯಾಗಿರ್ತಾವ. ಉದ್ದ ಮುಖ ಇದ್ದವ್ರದ್ದು ಬಿಹೇವಿಯರ್ ಹೆಂಗಿರ್ತಾವ, ರೌಂಡ್ ಮುಖ ಇದ್ದವ್ರಿಗೆ ಹೆಂಗಿರ್ತಾವ, ಇವೆಲ್ಲ ಬಹಳ ಅದ ರೀ. ಇದು ಎಂಥ್ರೋಪಾಲಜಿ ಸಬ್ಜೆಕ್ಟ್ ಅದ. ನಾ ಇಲ್ಲಿ ನಿಂತು ಪಾಠ ಮಾಡುವತ್ತಿಗೆ ನೀವು ಬರ್ಕೊಳ್ಳಿಲ್ಲ ಒಂದು ಕ್ಷಣ ಅಂದ್ರ ನಿಮ್ಮಲ್ಲಿ ಏನ್ ಆಲೋಚನೆ ನಡೆದ ಅನ್ನೋದು ನನ್ನ ಮೈಂಡ್ದಾಗ ಓಡ್ತಿರ್ತದ. ಬಟ್ ನಾ ಏನೂ ಮಾಡಕ್ಕಾಗಲ್ಲ.
ನಾ ಏನು ಮಾಡಕ್ಕಾಗಲ್ಲ. ಹ್ಮ್ ನೀವೇನು